ಸೊ ಯಾರೋ ಸಜೆಷನ್ ಕೊಟ್ಟರು ಇಸಿ ತಗೊಂಡ್ರೆ ಸಾಫ್ಟ್ವೇರ್ ಸೈಡ್ ಹೋಗ್ಬೋದು, ಹಾರ್ಡ್ವೇರ್ ಸೈಡ್ ಹೋಗ್ಬೋದು ಅಂತ. ಸೊ ಅದಕ್ಕಾಗಿ ಬ್ಲೈಂಡ್ ಆಗಿ ಇಸಿಯಲ್ಲಿ ಸೇರಿಡ್ತಾರೆ. ಬಟ್ ಇಸಿಯಲ್ಲಿ ಏನ್ ಮಾಡ್ಬೇಕು ನಮ್ಗೆ ಗೊತ್ತಿರಲ್ಲ. ಸೊ ಎಸ್ಪೆಷಲಿ ಫಸ್ಟ್ ಇಯರ್ ಅಲ್ಲಿ ನಾವು ಏನ್ ಮಾಡ್ಬೇಕು ಗೊತ್ತಿರಲ್ಲ. ಸೊ ಏನ್ ಬಿಡು ಫೋರ್ತ್ ಇಯರ್ ಹೋಗೋಣ, ಅವಾಗ ನೋಡ್ಕೊಳ್ಳೋಣ ಸಾಫ್ಟ್ವೇರ್ ಸೈಡ್ ಹೋಗ್ಬೇಕಾ ಹಾರ್ಡ್ವೇರ್ ಸೈಡ್ ಹೋಗ್ಬೇಕಾ ಅಂತ ಅನ್ಕೋತೀವಿ. ಬಟ್ ಅದರಲ್ಲಿ ನಾವು ನೆಟ್ಗೆ ಸಾಫ್ಟ್ವೇರ್ ಸೈಡ್ ಅಲ್ಲಿ ಫೋಕಸ್ ಮಾಡಿರಲ್ಲ ಅಂಡ್ ಹಾರ್ಡ್ವೇರ್ ಸೈಡ್ ಅಲ್ಲಿ ನಾವು ಫೋಕಸ್ ಮಾಡಿರಲ್ಲ. ಸೊ ಅವಾಗ ನಿಮಗೆ ಟ್ರಬಲ್ ಆಗುತ್ತೆ. ಸೊ ಅದಕ್ಕಾಗಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ರೋಡ್ ಮ್ಯಾಪ್ ಫಸ್ಟ್ ಇಯರ್ ಅಲ್ಲಿ ಏನ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ಇದು ಸ್ವಲ್ಪ ಶಾರ್ಟ್ ಅಂಡ್ ಸಿಂಪಲ್ ಆಗಿ ಬಿಡುತ್ತೆ. ಸೊ ಅದಕ್ಕಾಗಿ ಈ ವಿಡಿಯೋ ಸ್ಕಿಪ್ ಮಾಡಕ್ ಹೋಗಬೇಡಿ. ಸೊ ಫಸ್ಟ್ ನಾವು ಇಸಿ ಬ್ರಾಂಚ್ ವೈಸ್ ಇಸಿ ಬ್ರಾಂಚ್ ಬಗ್ಗೆ ಮಾತಾಡೋಣ. ಸೊ ಇಸಿ ಅಂದ್ರೆ ಸಾಫ್ಟ್ವೇರ್ ಸೈಡ್ ಹೋಗ್ಬೋದು, ಹಾರ್ಡ್ವೇರ್ ಸೈಡ್ ಹೋಗ್ಬೋದು ಅಂತಾರೆ. ಬಟ್ ಆಕ್ಚುಲಿ ಇಸಿ ಇಸ್ ಲೈಕ್ ಎ ವರ್ಸ್ಟೈಲ್ ಬ್ರಾಂಚ್. ಫಾರ್ ಸಪೋಸ್ ನೀವು ಸಿ ಎಸ್ ಅಂದ್ರೆ ಲೈಕ್ ಬೂಮಿಂಗು ಟ್ರೆಂಡಿಂಗು ಬ್ರಾಂಚ್ ಅಂತಾರೆ. ರಾಯಲ್ ಮೆಕ್ಯಾನಿಕಲ್ ತಗೊಂಡ್ರೆ ರಾಯಲ್ ಬ್ರಾಂಚ್ ಅಂತ ಅಂತಾರೆ. ಬಟ್ ಇಸಿ ಇಸ್ ಲೈಕ್ ಎ ವರ್ಸ್ಟೈಲ್ ಬ್ರಾಂಚ್. ನೀವು ಇಸಿ ಅಲ್ಲಿ ಲೈಕ್ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಓದ್ತೀರಾ, ಕಮ್ಯುನಿಕೇಶನ್ಸ್ ಬಗ್ಗೆ ಓದ್ತೀರಾ ಅಂಡ್ ಲೈಕ್ ಅದು ಕಂಪ್ಯೂಟರ್ ಫಂಡಮೆಂಟಲ್ಸ್ ಬಗ್ಗೆ ಓದ್ತೀರಾ. ಸೊ ಕೆರಿಯರ್ ಆಪ್ಷನ್ ಬಂತಾದ್ರೆ ನೀವು ಇಸಿ ಅವ್ರು ಲೈಕ್ ನೀವು ಫಾರ್ ಸಪೋಸ್ ನೀವು ಹಾರ್ಡ್ವೇರ್ ಸೈಡ್ ಹೋಗ್ಬೇಕಂತಂದ್ರೆ ನಿಮಗೆ ಎಂಬೆಡೆಡ್ ಸಿಸ್ಟಮ್ ಮೇಲೆ ಹೋಗ್ಬೋದು ಅಂಡ್ ಚಿಪ್ ಡಿಸೈನಿಂಗ್ ಮೇಲೆ ಹೋಗ್ಬೋದು. ಸೊ ಇಂಥವೆಲ್ಲ ನೀವು ಹೋಗ್ಬೋದು. ಫಾರ್ ಸಪೋಸ್ ನೀವು ಸಾಫ್ಟ್ವೇರ್ ಸೈಡ್ ಹೋಗ್ಬೇಕಂತಂದ್ರೆ AML ಡಾಟಾ ಸೈನ್ಸ್ ಇಂಥ ಟ್ರೆಂಡಿಂಗ್ ಬೂಮಿಂಗ್ ಇರೋ ಟೆಕ್ನಾಲಜಿ ಮೇಲೆ ಹೋಗ್ಬೋದು, ಸೈಬರ್ ಸೆಕ್ಯೂರಿಟಿ ಕಡೆನೂ ಹೋಗ್ಬೋದು. ಅಂಡ್ ಫಾರ್ ಸಪೋಸ್ ನಿಮಗೆ ಗೌರ್ಮೆಂಟ್ ಜಾಬ್ಸ್ ಬೇಕಂತಂದ್ರೆ ಲೈಕ್ ಇಸ್ರೋ, DRDO ಈ ಸೈಡ್ ಅಲ್ಲಿ ನೀವು ಹೋಗ್ಬೋದು. ಅಂಡ್ ದ ಕೀ ಅಡ್ವಾಂಟೇಜ್ ಏನಿದೆ ಅಂತಂದ್ರೆ ಎಸ್ ಇಸಿಯಲ್ಲಿ ಹಾರ್ಡ್ವೇರ್ ಸೈಡ್ ಹೋಗ್ಬೋದು, ಸಾಫ್ಟ್ವೇರ್ ಸೈಡ್ ಹೋಗ್ಬೋದು. ಬಟ್ ಎನಿ ಒನ್ ಯಾಕಂದ್ರೆ ಫುಲ್ ಫೋಕಸ್ಡ್ ಆಗಿರ್ಬೇಕಲ್ಲ. ಸ್ವಲ್ಪ ಅರ್ಧ ಲೈಕ್ ಸಾಫ್ಟ್ವೇರ್ ಸೈಡ್ ನಾವು ಅರ್ಧ ಪ್ರಿಪೇರ್ ಆಗಿದೀವಿ, ಹಾರ್ಡ್ವೇರ್ ಸೈಡ್ ಅರ್ಧ ಪ್ರಿಪೇರ್ ಆಗಿದ್ವಿ ಅಂತ ನಿಮ್ಗೆ ಎರಡರಲ್ಲಿ ಚಾನ್ಸ್ ಇರಲ್ಲ. ಸೊ ಯಾವ್ದ್ರಲ್ಲಿ ಒಂದು ಫೋಕಸ್ ಮಾಡಿದ್ರೆ ನೀವು ಒಂದರಲ್ಲಿ ನೀವು ಸಕ್ಸೀಡ್ ಆಗ್ತೀರಿ. ಸೊ ಅದರಲ್ಲಿ ಈ ವಿಡಿಯೋದಲ್ಲಿ ಫುಲ್ ಡಿಸ್ಕಸ್ ಮಾಡೋಣ. ಅದಕ್ಕಾಗಿ ಈ ವಿಡಿಯೋ ಫುಲ್ ಎಂಡ್ ತನಕ ನೋಡಿ. ಫಸ್ಟ್ ಇಯರ್ ನಿಮಗೆ ನೀವು ಯಾವ್ದು ಬ್ರಾಂಚ್ ತಗೊಳ್ಳಿ, ಇಸಿ, ತ್ರಿಬಲ್ ಲೈಕ್ CS, ಮೆಕ್ಯಾನಿಕ್ ಯಾವುದೇ ತಗೊಳ್ಳಿ, ನಿಮಗೆ ಬೇಸಿಕ್ ಸಬ್ಜೆಕ್ಟ್ಸ್ ಇರುತ್ತೆ. ಸೊ ಅದರಲ್ಲಿ ನಿಮಗೆ ನೀವು ಇಸಿ ಸ್ಟೂಡೆಂಟ್ಸ್ ಆದ್ರೆ ನೀವು ಎಲ್ಲಾ ಸಬ್ಜೆಕ್ಟ್ ಫೋಕಸ್ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲರಿಗೂ ಸೇಮ್ ಸಿಲೆಬಸ್ ಇರುತ್ತೆ. ಅದಕ್ಕಾಗಿ ನೀವು ಮೆಜಾರಿಟಿ ಲೈಕ್ ಸಿ ಪ್ರೋಗ್ರಾಮಿಂಗ್ ಇಟ್ಟಿರ್ತಾರೆ, ಕೋಡಿಂಗ್ ರಿಲೇಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಲ್ಲಿ ಸಿ ಇಲ್ಲಾಂದ್ರೆ ಪೈಥಾನ್ ಇಟ್ಟಿರ್ತಾರೆ. ಸೊ ಅದನ್ನ ಕಲೀರಿ. ಮತ್ತೆ ನಿಮಗೆ ಮ್ಯಾಥ್ಸ್ ಅನ್ನೋದು ಇಂಪಾರ್ಟೆಂಟ್. ಮ್ಯಾಥ್ಸ್ ಸೀರೀಸ್ M1, M2, M3, M4 ಇವೆಲ್ಲ ನಿಮ್ಗೆ ಇಂಪಾರ್ಟೆಂಟ್. CS ಅವ್ರಿಗಾದ್ರೆ ಸ್ವಲ್ಪ ಕಾನ್ಸೆಪ್ಟ್ಸ್ ಮಾತ್ರ ಇಂಪಾರ್ಟೆಂಟ್. ಬಟ್ ನಿಮ್ಗೆ ಇಸಿ ತ್ರಿಬಲ್ ಸ್ಟೂಡೆಂಟ್ಸ್ಗೆ ಮ್ಯಾಥ್ಸ್ ಫುಲ್ಲು M1, M2, M3 ಫುಲ್ ಇಂಪಾರ್ಟೆಂಟ್. ಅಂಡ್ ನಿಮ್ಗೆ ಮತ್ತೆ ನಮಗೆ ಫಿಸಿಕ್ಸ್ ಅಲ್ಲಿ ಆದ್ರೆ ನಿಮ್ಗೆ ಲೈಕ್ ರೆಸಿಸ್ಟೆನ್ಸ್, ಕೆಪಾಸಿಟೆನ್ಸ್ ಅಂತ ಕಾನ್ಸೆಪ್ಟ್ ಬರುತ್ತೆ. ಸೊ ಅಂತ ಕಾನ್ಸೆಪ್ಟ್ ವೆರಿ ಇಂಪಾರ್ಟೆಂಟ್. ನಿಮಗೆ ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಎಲ್ಲ ಬರುತ್ತೆ. ಆಂಡ್ ಗೇಟ್, ಆರ್ ಗೇಟ್ ಮತ್ತೆ ಲ್ಯಾಬ್ಸ್ ಎಲ್ಲ ಇರುತ್ತೆ. ಸೊ ಅದ್ರ ಮೇಲೆ ಫೋಕಸ್ ಮಾಡಿ. ಓನ್ಲಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಸಿ, ಪೈಥಾನ್ ಅದ್ರ ಮೇಲೆ, ಮತ್ತೆ ಮ್ಯಾಥ್ಸ್ ಫುಲ್ ಸೀರೀಸ್ M1, M2, M3 ಅಂಡ್ ಲೈಕ್ ಎಲೆಕ್ಟ್ರಾನಿಕ್ಸ್, ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಮತ್ತೆ ಎಲೆಕ್ಟ್ರಾನಿಕ್ಸ್ ಈ 4 ಸಬ್ಜೆಕ್ಟ್ಸ್ ಮೇಲೆ ಫೋಕಸ್ ಮಾಡಿ. ಅಂಡ್ ರಿಮೈನಿಂಗ್ ಸಬ್ಜೆಕ್ಟ್ ಫುಲ್ ಪಾಸ್ ಆಗ್ಬಿಡಿ. ಯಾಕಂತಂದ್ರೆ CGPA ಮೈಂಟೈನ್ ಮಾಡಿ. ಯಾಕಂತಂದ್ರೆ ನೀವು ಮತ್ತೆ ಫ್ಯೂಚರ್ ಅಲ್ಲಿ ನೀವು ಇಂಟರ್ವ್ಯೂ ಅಲ್ಲಿ ಮತ್ತೆ ಆಫ್ ಕ್ಯಾಂಪಸ್, ಆನ್ ಕ್ಯಾಂಪಸ್ ಅಲ್ಲಿ ನೀವು ಸಾಫ್ಟ್ವೇರ್ ಸೈಡ್ ಹೋಗ್ಬೇಕಂತಂದ್ರೆ ಮತ್ತೆ ನೀವು ಅಲ್ಲಿ CSC ಸ್ಟೂಡೆಂಟ್ಸ್ ಗೆ ಕಾಂಪಿಟೇಷನ್ ಕೊಡ್ಬೇಕಂತಂದ್ರೆ ನೀವು CGPA ಸ್ವಲ್ಪ ಬೆಟರ್ ಇರಬೇಕು. ಓಕೆನಾ? ಅಟ್ಲೀಸ್ಟ್ ಎಲಿಜಿಬಿಲಿಟಿಗೆ ಆದ್ರೆ ಇರ್ಬೇಕಲ್ಲ ಸೇಫರ್ ಸೈಡ್ಗೆ. ನೀವು ಮತ್ತೆ 3rd ಸೆಮ್, 4th ಸೆಮ್, 5th ಸೆಮ್ ಅಲ್ಲಿ ಹೆಂಗ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ಗೊತ್ತಿರಲ್ಲ. ಸೊ ಅದಕ್ಕಾಗಿ ಫಸ್ಟ್ ಇಯರ್ ಅಲ್ಲೇ ಸ್ವಲ್ಪ ಬೆಟರ್ CGPA ತಗೊಂಡ್ಬಂದ್ರೆ ಮತ್ತೆ ಫ್ಯೂಚರ್ ಅಲ್ಲಿ ಸ್ವಲ್ಪ ಅದು ಹೆಲ್ಪ್ ಆಗುತ್ತೆ. ಸೊ ಅದಕ್ಕಾಗಿ ಬೆಟರ್ CGPA ತೆಗೀರಿ. ರಿಮೈನಿಂಗ್ ಸಬ್ಜೆಕ್ಟ್ಸ್ ಏನಿದೆ ಯೂಸ್ಲೆಸ್ ಸಬ್ಜೆಕ್ಟ್ಸ್, ಸೊ ಅದ್ರಲ್ಲಿ ಸ್ವಲ್ಪ ಪಾಸ್ ಆಗ್ಬಿಟ್ಟು ಸೊ ಅದ್ರ CGPA ಮೈಂಟೈನ್ ಮಾಡಿ. ಅನ್ನ ಯಾವ್ದೇ ಇಂಪಾರ್ಟೆಂಟ್ ಇದೆಯೋ ಲೈಕ್ ಮ್ಯಾಥ್ಸ್, ಸಿ ಪ್ರೋಗ್ರಾಮಿಂಗು, ಪೈಥಾನು, ಇಲ್ಲಾಂತಂದ್ರೆ ಎಲೆಕ್ಟ್ರಾನಿಕ್ಸ್, ಬೇಸಿಕ್ ಎಲೆಕ್ಟ್ರಾನಿಕ್ಸ್, ಫಿಸಿಕ್ಸ್, ಸೊ ಇಂಥದ್ರಲ್ಲಿ ಸ್ವಲ್ಪ ಡೆಪ್ತ್ ಹೋಗಿ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸೊ ರಿಮೈನಿಂಗ್ ಅಲ್ಲಿ ಪಾಸ್ ಆಗ್ಬಿಡಿ. ಬ್ಯಾಕ್ ಲಿಸ್ಟ್ ಹೋಗ್ಬೇಡಿ. ಯಾಕಂತಂದ್ರೆ ಬ್ಯಾಕ್ ಲಿಸ್ಟ್ ಇಟ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ. ಮತ್ತೆ ಓದ್ಬೇಕದು. ಸೊ ಇದು ನಿಮ್ಗೆ ಟೈಮ್ ವೇಸ್ಟ್ ಆಗುತ್ತೆ. ಬ್ಯಾಕ್ ಲಿಸ್ಟ್ ಇಟ್ಕೋಬೇಡಿ. ಅಂಡ್ ನಿಮ್ಗೆ ಮತ್ತೆ ಇನ್ನೊಂದು ಸ್ಪೆಷಲ್ ಏನಂತಂದ್ರೆ ನೀವು ಕಾಲೇಜಲ್ಲಿ ಇರುವಾಗ ಕಮ್ಯುನಿಕೇಶನ್ ಸ್ಕಿಲ್ಸ್ ಮೇಲೆ ಫೋಕಸ್ ಮಾಡಿ. ಯಾಕಂತಂದ್ರೆ ನೀವು ಎಷ್ಟೇ ಟಾಪ್ ಲೈಕ್ ನೀವು ಸಾಫ್ಟ್ವೇರ್ ಸೈಡ್ ಎಷ್ಟೇ ಫೋಕಸ್ ಮಾಡಿ, ಹಾರ್ಡ್ವೇರ್ ಸೈಡ್ ಎಷ್ಟೇ ಫೋಕಸ್ ಮಾಡಿ, ಕಮ್ಯುನಿಕೇಶನ್ ಸ್ಕಿಲ್ ಇಂದ ನೀವು ಇಂಟರ್ವ್ಯೂ ಕ್ರ್ಯಾಕ್ ಮಾಡಕ್ ಆಗಲ್ಲ. ಸೊ ಅದಕ್ಕೆ ಕಮ್ಯುನಿಕೇಶನ್ ಸ್ವಲ್ಪ ಬೆಟರ್ ಆಗಿ ಇಂಪ್ರೂವ್ ಮಾಡ್ಕೊಳ್ಳಿ. ಅಂಡ್ ಫಾರ್ ಸಪೋಸ್ ನಿಮಗೆ ಕಾಲೇಜಲ್ಲಿ ಪೈಥಾನು ಅಂತ ಕಲಿಸ್ತಿಲ್ಲ ಅಂತಂದ್ರೆ ನೀವು ಪೈಥಾನ್ ಬೇಸಿಕ್ಸ್ ಕಾಲೇಜಲ್ಲಿ ಫಾರ್ ಎಕ್ಸಾಂಪಲ್ ಪೈಥಾನ್ ಕಲಿಸಿದ್ರು, ಸಿ ಕಲಿಸಿದ್ರು, ಬೇಸಿಕ್ಸ್ ಮಾತ್ರ ಹೇಳ್ಕೊಡ್ತಾರೆ. ಅಡ್ವಾನ್ಸ್ ಆಗಿ ಕಲಿಸಲ್ಲ ಯಾರು. ಸೊ ಅದಕ್ಕಾಗಿ ಪೈಥಾನ್ ಕಲಿ. ಯಾಕಂದ್ರೆ ಪೈಥಾನ್ ಹಾರ್ಡ್ವೇರ್ ಅಲ್ಲಿ ಯೂಸ್ ಮಾಡ್ತಾರೆ, ಸಾಫ್ಟ್ವೇರ್ ಅಲ್ಲಿ ಯೂಸ್ ಮಾಡ್ತಾರೆ ಪೈಥಾನ್. ಸೊ ಅದಕ್ಕಾಗಿ ಪೈಥಾನ್ ಫುಲ್ ಸ್ಟ್ರಾಂಗ್ ಆಗಿ. ಅಂಡ್ ಅದಾದ್ಮೇಲೆ ನೀವು ಲೈಕ್ ಟೂಲ್ಸ್ ಲೈಕ್ ಗಿಟ್ಹಬ್, ಪವರ್ ಪಾಯಿಂಟ್, ಎಕ್ಸೆಲ್ ಇಂಥದ್ರಲ್ಲಿ ನೀವೆಲ್ಲ ಪ್ರಾಕ್ಟೀಸ್ ಮಾಡಿ. ಇಂಥವೆಲ್ಲ ನೀವು ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳಿ. ಇಂಥವೆಲ್ಲ ನೀವು ಯೂಸ್ ಮಾಡಿ. ಯಾಕಂತಂದ್ರೆ ಕಾಲೇಜಲ್ಲಿ ಇಂಥವೆಲ್ಲಿ ಹೇಳ್ಕೊಡಲ್ಲ ನಿಮ್ಗೆ, ಟೀಚ್ ಮಾಡಲ್ಲ. ಇದು ಯೂಸ್ ಮಾಡ್ಬೇಕು, ಇದು ಹಿಂಗೆ ಯೂಸ್ ಮಾಡ್ಬೇಕಂತ. ಸೊ ಅದಕ್ಕೆ ನೀವು ಸ್ವಯಂ ನೀವು ಲರ್ನ್ ಮಾಡ್ಬೇಕು, ನೀವು ಕಲಿಬೇಕು. ಸೊ ಅದಕ್ಕೆ ಇವೆಲ್ಲ ನೀವು ಕಲೀರಿ. ನೆಕ್ಸ್ಟ್ ನೀವು ಏನ್ ಮಾಡ್ಬೇಕಂತಂದ್ರೆ ರ್ಯಾಂಡಮ್ ಆಗಿ ಕಾಲೇಜಲ್ಲಿ ಬಂಕ್ ಹೊಡಿಬೇಡಿ. ಫಾರ್ ಸಪೋಸ್ ನಾನು ಏನೋ ಸಬ್ಜೆಕ್ಟ್ಸ್ ಹೇಳಿದ್ದು ಇಂಪಾರ್ಟೆಂಟ್, ಸೊ ಅದು ಫುಲ್ ಫೋಕಸ್ಡ್ ಆಗಿರಿ. ಬೇರೆ ಸಬ್ಜೆಕ್ಟ್ ಬಂಕ್ ಹೊಡೆದ್ರು ಪರವಾಗಿಲ್ಲ. ಬಟ್ ಎಸ್ಪೆಷಲಿ ನಿಮ್ಗೆ ಲ್ಯಾಬ್ಸ್ ಅನ್ನೋದು ಇಂಪಾರ್ಟೆಂಟ್ ಇಸಿ. ಯಾಕಂತಂದ್ರೆ ಲೈಕ್ ಫಾರ್ ಸಪೋಸ್ CSA ಅವ್ರಿಗೆ ಲಾಜಿಕಲ್ ಥಿಂಕಿಂಗು, ಲಾಜಿಕಲ್ ನಾಲೆಡ್ಜ್ ಎಷ್ಟು ಇಂಪಾರ್ಟೆಂಟು, ನಿಮ್ಗೆ ಪ್ರಾಕ್ಟಿಕಲ್ ನಾಲೆಡ್ಜ್ ಅಷ್ಟೇ ಇಂಪಾರ್ಟೆಂಟ್ ಇಸಿ ಅವರಿಗೆ. ಯಾಕಂತಂದ್ರೆ ನೀವು ಲೈಕ್ ನಿಮ್ಗೆ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ನಿಮ್ಗೆ
ಆರ್ ಗೇಟು, ಅಂಡ್ ಗೇಟು, ಎಕ್ಸ್ ಆರ್, ಎಕ್ಸ್ ನಾರ್ ಅಂತ ಗೇಟ್ಸ್ ಇರ್ತಾವಲ್ಲ. ಸೊ ಇಂಥ ಗೇಟ್ಸ್ ನೀವು ಲ್ಯಾಬ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡ್ಬೇಕು, ಸಿಸ್ಟಮ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡ್ಬೇಕು. ಅದಾದ್ಮೇಲೆ ಮಿಷನ್ಸ್ ಇರುತ್ತೆ. ಸೊ ಇವೆಲ್ಲ ನಿಮ್ಗೆ ಅರ್ಥ ಆಗ್ತಿರ ಅನ್ಸುತ್ತೆ. ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಅದಾದ್ಮೇಲೆ ಲಾಸ್ಟ್ ಥಿಂಗ್ ಏನಂತಂದ್ರೆ, ನೀವು ಫಾರ್ ಸಪೋಸ್ ಎಲ್ಲ ಎಕ್ಸಾಮ್ ಅಲ್ಲಿ ಬ್ಯಾಕ್ಲಾಗ್ಸ್ ಇಟ್ಕೊಂಡಿರಿ, ಎಲ್ಲ ಪಾಸ್ ಆಗ್ಬಿಡಿ. ಎಲ್ಲ ನೀವು ಆಲ್ರೆಡಿ ಪೈಥಾನು, ಸಿ ಅವೆಲ್ಲ ಕಲ್ತಿರ್ತೀರ. ಸೊ ಸ್ವಲ್ಪ ಹಾರ್ಡ್ವೇರ್ ಅಲ್ಲಿ ಟಚ್ ಇರುತ್ತೆ, ಸಾಫ್ಟ್ವೇರ್ ಅಲ್ಲಿ ಟಚ್ ಇರುತ್ತೆ. ಸೊ ನೀವೇನ್ ಮಾಡ್ಬೇಕಂತಂದ್ರೆ, ಫೈನಲ್ ಸ್ಟೇಜ್ ಆಫ್ ಫಸ್ಟ್ ಇಯರ್ ಅಲ್ಲಿ ನೀವು ಪ್ರಾಜೆಕ್ಟ್ಸ್ ಅನ್ನ ಬಿಲ್ಡ್ ಮಾಡಿ. ಮಿನಿ ಪ್ರಾಜೆಕ್ಟ್ಸ್ ಏನಾದ್ರೂ ಆಗ್ಲಿ, ಲೈಕ್ ಸಿಂಪಲ್ ವೆದರ್ ಆಪ್, ಸಿಂಪಲ್ ವೆಬ್ಸೈಟ್, ಇಲ್ಲಾಂದ್ರೆ ಏನಾಗಲಿ ಹಾರ್ಡ್ವೇರ್ ಸೈಡ್ ಏನೇನು ಇರುತ್ತೋ ಐಡಿಯಾಸ್ ಚಾರ್ಟ್ ಜಿಪಿಟಿ ಆಗಿ ಸಿಂಪಲ್ ಪ್ರಾಜೆಕ್ಟ್ಸ್. ಐ ಆಮ್ ಇಸಿ ಸ್ಟೂಡೆಂಟ್ಸ್, ಐ ವಾಂಟ್ ಸಿಂಪಲ್ ಪ್ರಾಜೆಕ್ಟ್ಸ್ ಆನ್ ಬೋತ್ software side and also in hardware side. I learned this skills in for software, I learned this skills in hardware ಅಂತ ನೀವು ಸರ್ಚ್ ಬಿಟ್ರೆ ಅದು ಮೋರ್ ದೆನ್ 5 ಎಷ್ಟಿಕ್ಕಾದ್ರೆ ಅಷ್ಟು ಪ್ರಾಜೆಕ್ಟ್ ಐಡಿಯಾ ಕೊಡುತ್ತೆ. ಸೊ ಆ ಪ್ರಾಜೆಕ್ಟ್ ಮಾಡಿ. ಸೊ ಈ ತರ ಮಾಡಿದ್ರೆ ನಿಮಗೆ ಸಾಫ್ಟ್ವೇರ್ ಸೈಡ್ ಅಲ್ಲಿ ನಿಮಗೆ ಜಾಸ್ತಿ ಇಂಟ್ರೆಸ್ಟ್ ಆಗ್ತಿದೆಯಾ, ಇಲ್ಲಾಂದ್ರೆ ಹಾರ್ಡ್ವೇರ್ ಸೈಡ್ ನಿಮಗೆ ಜಾಸ್ತಿ ಇಂಟ್ರೆಸ್ಟ್ ಆಗ್ತಿದೆ ಅಂತ ಗೊತ್ತಾಗುತ್ತೆ. ಸೊ ಅವಾಗ ನಿಮಗೆ ಸೆಕೆಂಡ್ ಇಯರ್ ಅಲ್ಲಿ ಸ್ವಲ್ಪ ಜಾಸ್ತಿ ಪ್ರಿಯಾರಿಟಿ ಹಾರ್ಡ್ವೇರ್ ಸೈಡ್ ಕೊಡ್ಬೇಕಾ, ಸಾಫ್ಟ್ವೇರ್ ಸೈಡ್ ಕೊಡ್ಬೇಕಂತ ಗೊತ್ತಾಗುತ್ತೆ. ಸೊ ಇಲ್ಲ ಅಂತಂದ್ರೆ ರ್ಯಾಂಡಮ್ ಆಗಿ ಫೋರ್ತ್ ಇಯರ್ ಹೋಗ್ತೀವಿ, ಫೋರ್ತ್ ಇಯರ್ ಡಿಸೈಡ್ ಮಾಡ್ತೀವಿ ಅಂದ್ರೆ ಫೋರ್ತ್ ಇಯರ್ ಡಿಸೈಡ್ ಮಾಡಕ್ಕೆ ಏನಾಗಲ್ಲ. ಯಾಕಂದ್ರೆ ನಿಮಗೆ ಫುಲ್ ನಿಮಗೆ 3 years ಎಲ್ಲ ವೇಸ್ಟ್ ಆಗಿರುತ್ತೆ. ಸೊ ಅದಕ್ಕಾಗಿ ಇವಾಗ ಫಸ್ಟ್ ಇಯರ್ ಅಲ್ಲೇ ಸೊ ಎಕ್ಸ್ಪ್ಲೋರ್ ಮಾಡಿ. ಸೊ ಸಾಫ್ಟ್ವೇರ್ ಸೈಡ್ ಹೋಗ್ಬೇಕಾ, ಹಾರ್ಡ್ವೇರ್ ಸೈಡ್ ಹೋಗ್ಬೇಕಾ, ಅವಾಗ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಲೈಕ್ ನೀವು ಜಾಸ್ತಿ ಪ್ರಿಯಾರಿಟಿ ಸಾಫ್ಟ್ವೇರ್ ಸೈಡ್ ಕೊಡ್ಬೇಕಾ, ಹಾರ್ಡ್ವೇರ್ ಸೈಡ್ ಕೊಡ್ಬೇಕಂತ ನಿಮ್ಗೆ ಅರ್ಥ ಆಗುತ್ತೆ. ಯಾರೋ ರ್ಯಾಂಡಮ್ ಆಗಿ ಸಜೆಷನ್ ಕೊಟ್ರು, ನೀನ್ ಸಾಫ್ಟ್ವೇರ್ ಸೈಡ್ ಹೋಗು, ನೀನ್ ಹಾರ್ಡ್ವೇರ್ ಸೈಡ್ ಹೋಗು, ನಿನ್ ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ. ಸೊ ಲರ್ನಿಂಗ್ ಯಾವ್ದ್ರಲ್ಲಿ ಈಸಿ ಆಗಿದೆ ಅದ್ರಲ್ಲಿ ಹೋದ್ರೆ ನಮ್ಗೆ ಫ್ಯೂಚರ್ ಸಕ್ಸಸ್ ಆಗ್ತೀವಿ. ಸೊ ಅದಕ್ಕಾಗಿ ಸೊ ಈ ತರ ಮಾಡಿದ್ರೆ ಇವಾಗ ಏನೇನು ಹೇಳಿದ್ರೆ ಈ ತರ ಮಾಡಿದ್ರೆ ನಿಮ್ಗೆ ನೋಡಕ್ಕೆ ಸ್ವಲ್ಪ ಸಿಂಪಲ್ ಆಗಿರುತ್ತೆ. ಬಟ್ ಇವೆಲ್ಲ ಮಾಡೋಷ್ಟಕ್ಕೆ ನೀವು ಫಸ್ಟ್ ಇಯರ್ ಟೈಮೇ ಮುಗಿಯುತ್ತೆ. ಯಾಕಂತಂದ್ರೆ ಲೈಕ್ ಫಸ್ಟ್ ಇಯರ್ ಹೊಸ ಕಾಲೇಜ್ ಅದು ಇದು ಅಂತ ಟೈಮ್ ವೇಸ್ಟ್ ಮಾಡ್ಬಿಡ್ತಾರೆ. ಸೊ ಇದೆಲ್ಲ ಮಾಡೋಷ್ಟಕ್ಕೆ ನಿಮ್ಗೆ ಟೈಮ್ ಮುಗಿಯುತ್ತೆ. ಸೊ ಇದನ್ನ ನೀಟಾಗಿ ಮಾಡಿದ್ರೆ, ಅರ್ಥ ಆಯ್ತಾ, ಇದನ್ನ ನೀಟಾಗಿ ಮಾಡಿದ್ರೆ ನಿಮ್ಗೆ ಕ್ಲಿಯರ್ ಐಡಿಯಾ ಬರುತ್ತೆ. ಈಸಿ ಸೈಡ್ ಲೈಕ್ ನೀವು ಹಾರ್ಡ್ವೇರ್ ಸೈಡ್ ಪ್ರಿಯಾರಿಟಿ ಕೊಡ್ಬೇಕಾ, ಸಾಫ್ಟ್ವೇರ್ ಸೈಡ್ ಕೊಡ್ಬೇಕಂತ. ಸೊ ಐ ಥಿಂಕ್ ವಿಡಿಯೋ ಹೆಲ್ಪ್ ಆಗಿರುತ್ತೆ ಅಂತ ಅನ್ಕೊಂತೀನಿ. ಸೊ ವಿಡಿಯೋ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿಬಿಟ್ಟು ನಿಮ್ಮ ಈಸಿ ಫ್ರೆಂಡ್ಸ್ಗೆ ಎಲ್ಲ ಶೇರ್ ಮಾಡಿಬಿಡಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಪ್ಲೀಸ್ ಕಾಮೆಂಟ್ ಆನ್. ನಾನು ಪಕ್ಕ ಐ ವಿಲ್ ಡೆಫಿನೆಟ್ಲಿ ರಿಪ್ಲೈ ಟು ಯು ಆಲ್. ಓಕೆನಾ? ಬಾಯ್, ಥ್ಯಾಂಕ್ ಯು.